ಅದು ರಾಯಚೂರಿನ ಕಥೆಯಾದ್ರೆ ಇನ್ನು ಬೀದರ್ನಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಉದ್ಭವಿಸಿದೆ. ಬೇಸಿಗೆ ಆರಂಭದಲ್ಲೇ ಬೀದರ್ನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಳ್ತಾ ಇದೆ. ಹುಲಸೂರು ತಾಲೂಕಿನ 46 ಗ್ರಾಮಗಳಲ್ಲಿ ನೀರಿಗೆ ತಾತ್ವಾರ ಉಂಟಾಗ್ತಾ ಇದೆ. ಜೆಜಿಎಂ ಯೋಜನೆ ಅನುಷ್ಠಾನಗೊಂಡರೂ ಕೂಡ ಬೀದರ್ನಲ್ಲಿ ನೀರಿಗಾಗಿ ಸಮಸ್ಯೆ ಉದ್ಭವಿಸ್ತಾ ಇದೆ. ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಹೋಗಬೇಕಾಗಿರುವಂತಹ ಪರಿಸ್ಥಿತಿ ಈಗಲೇ ನಿರ್ಮಾಣವಾಗಿದೆ. ನೀರಿಗಾಗಿ ಎಷ್ಟೇ ಹೋರಾಟ ಮಾಡಿದ್ರೂ ಕೂಡ ಸರ್ಕಾರ ಅಧಿಕಾರಿಗಳು ಡೋಂಟ್ ಕೇರ್ ಪಾಲಿಸಿಯನ್ನು ಅನುಸರಿಸ್ತಾ ಇದ್ದಾರೆ. ಕುಡಿಯೋದಕ್ಕೆ ನೀರು ಸಿಕ್ಕರೆ ಬಳಸೋದಕ್ಕೆ ನೀರು ಸಾಲ್ತಾ ಇಲ್ಲ. ಬಳಸೋದಕ್ಕೆ ನೀರು ಸಿಕ್ಕರೆ ಕುಡಿಯೋದಕ್ಕೆ ನೀರು ಸಿಗದ ಪರಿಸ್ಥಿತಿ ಬೀದರ್ನಲ್ಲಿ ಇದೆ. ಅಧಿಕಾರಿಗಳು ಜನಪ್ರತಿನಿಧಿಗಳು ಕಷ್ಟ ಕೇಳ್ತಾ ಇಲ್ಲ ಅಂತ ಜನಸಾಮಾನ್ಯರು ಕಿಡಿಕಾರ್ತಾ ಇದ್ದಾರೆ. ಹಬ್ಸದ ನೀರೇ ಕುಡಿತೇವೆ. ಸ್ವಲ್ಪ ದೂರ ಆಗ್ಯದ್ರಿ ಇದು ನಮ್ಗೆ, ಸುಮಾರು ದೂರ ಆಗ್ಯದ. 1 ಕಿಲೋಮೀಟ್ರ್ ಹೋಯ್ತೇವೆ ನಾವು ಮನೆಗೆ ಒಂದೊಂದು ಕೊಡ ಹಿಡ್ಕೊಂಡು. ಸಾಯಂಕಾಲ ಕೆಲಸ ಮಾಡ್ಕೊಂಡು ಮಾತ್ರ ಮತ್ತು 8:30 ಹಂಗೆ ಬಂದು ಕುಡಿಯೋ ನೀರು ಹೋಯ್ತೇವೆ ರೀ. ನಮ್ಗೆ ಸಮಸ್ಯೆ ಅದ ರೀ ಕುಡಿಯೋ ನೀರಿಂದು. 5 ದಿನಕ್ಕೊಂದ್ಸಲ ಬರ್ತಾವೆ ರೀ ಬಳಸೋ ನೀರು. ಹಾಗೆ ನೀರಿನ ಸಮಸ್ಯೆನೇ ಅದ ನಂಬಲ್ಲಿ. 5 ದಿನಕ್ಕೊಂದ್ಸಲ ಬಿಡು ಅಂಥೇಳಿ ಬಿಡಿಸ್ಕೋತೇವೆ ಹಂಗಾರ ಮಾಡಿ. ಎಲ್ಲರೂ ಪೂರ ಊರು ಮಂದಿ ಇಲ್ಲಿಗೆ ಹೋಯ್ತಾರೆ. ಫಿಲ್ಟರ್ ಯಾರು ಕೊಡಲ್ರ ಅವ್ರು ಇಲ್ಲಿಂದೇ ನೀರು ಹೋಯ್ತಾರೆ. ಫಿಲ್ಟರ್ ಕೊಡೋರು ಅವ್ರು ಫಿಲ್ಟರ್ ಹೋಯ್ತಾರೆ. ಸೊ ಈ ವರ್ಷ ಕೂಡ ನಾವು PDOಗಳಿಗೆ ಸೂಕ್ತ ನಿರ್ದೇಶನ ಕೊಟ್ಟು ಮಾರ್ಚಲ್ಲಿ ಎಷ್ಟು ಹಳ್ಳಿಗಳ ಸಮಸ್ಯೆ ಆಗುತ್ತೆ, ಏಪ್ರಿಲಲ್ಲಿ ಎಷ್ಟು ಹಳ್ಳಿಗಳ ಸಮಸ್ಯೆ ಆಗುತ್ತೆ, ಮೇಯಲ್ಲಿ ಎಷ್ಟು ಹಳ್ಳಿಗಳ ಸಮಸ್ಯೆ ಆಗುತ್ತೆ ಅದ್ರದ್ದು ಸಮಗ್ರವಾಗಿ ಮಾಹಿತಿ ಕೊಡಬೇಕಂತ ಸೂಚನೆ ಕೊಟ್ಟಿದ್ದೀವಿ. ಅದರ ಪ್ರಕಾರ ಮಾರ್ಚಲ್ಲಿ ಸುಮಾರು 46 ಹಳ್ಳಿಗಳಲ್ಲಿ ಸಮಸ್ಯೆ ಆಗುತ್ತೆ ಅಂತ ನಮಗೊಂದು ಮಾಹಿತಿ ಕೊಟ್ಟಿದ್ದಾರೆ. ಬೋರ್ವೆಲ್ ಐಡೆಂಟಿಫೈ ಮಾಡಿ ಇಟ್ಕೊಳ್ಳಿ. ಟ್ಯಾಂಕರ್ ಸಮಸ್ಯೆ ಇದ್ದರೆ ಟ್ಯಾಂಕರ್ಗಳಿಗೆ ಒಂದು ಸ್ವಲ್ಪ ಟೆಂಡರ್ ಕರೆದಿ ಅದು ಸಪ್ಲೈ ಮಾಡೋಕ್ಕೆ ಕ್ರಮ ವಹಿಸಿ. ಬೀದರ್ನಲ್ಲಿ ನೀರಿಗಾಗಿ ಸಮಸ್ಯೆ ಉಲ್ಬಣಿಸಿದ್ದು ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಶುರುವಾಗ್ತಾ ಇದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿರುವಂತದ್ದು. ಹುಲಸೂರು ತಾಲೂಕಿನ 46 ಗ್ರಾಮಗಳಲ್ಲಿ ನೀರಿಗಾಗಿ ತಾತ್ವಾರ ಉಂಟಾಗಿದೆ. ಜೆಜಿಎಂ ಯೋಜನೆ ಅನುಷ್ಠಾನಗೊಂಡರೂ ಕೂಡ ನೀರಿಗೆ ಸಮಸ್ಯೆ ಕಾಣ್ತಾ ಇದೆ. ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಹೋಗಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಪ್ರತಿನಿತ್ಯ ಸಾವಿರಾರು ಮಂದಿ ಗ್ರಾಮಸ್ಥರು ಬಂದು ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗಿ ನೀರನ್ನ ತೆಗೆದುಕೊಂಡು ಬರಬೇಕಾಗಿರುವಂತಹ ಪರಿಸ್ಥಿತಿ ಬೀದರ್ ಜಿಲ್ಲೆಯಲ್ಲಿ ಇದೆ. ರಾಜ್ಯದ ನಾನಾ ಭಾಗಗಳಲ್ಲಿ ಈಗಲೇ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸ್ತಾ ಇದೆ. ಇದರ ಬಗ್ಗೆ ಸರ್ಕಾರಕ್ಕೆ ಅಧಿಕಾರಕ್ಕೆ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ತಾ ಇಲ್ಲ ಅಂತ ಬೀದರ್ ಜಿಲ್ಲೆಯ ಜನತೆ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಕುಡಿಯೋದಕ್ಕೆ ನೀರು ಸಿಕ್ಕರೆ ಬಳಸೋದಕ್ಕೆ ನೀರು ಸಿಗ್ತಾ ಇಲ್ಲ, ಬಳಸೋದಕ್ಕೆ ನೀರು ಸಿಕ್ಕರೆ ಕುಡಿಯೋದಕ್ಕೆ ನೀರು ಸಾಲ್ತಾ ಇಲ್ಲ ಅಂತ ಗ್ರಾಮಸ್ಥರು ನೋವನ್ನ ತೋಡ್ಕೊಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.